2 ಡೇಸಿಂದ ವೀಡಿಯೋಸ್ ಮಾಡಿಲ್ಲ, ತುಂಬ ಬ್ಯುಸಿ ಇದ್ದೆ ವರ್ಕಲ್ಲಿ. ಸೊ ಇವತ್ತು ಸ್ವಲ್ಪ ಫ್ರೀ ಆದೆ. ಓಕೆ, 2 ಡೇಸಿಂದ ಆ್ಯಕ್ಟಿವ್ ಇನ್ಕಮ್ ಅದೇನೂ ರೆಕಾರ್ಡ್ ಮಾಡಿಲ್ಲ. ಇವತ್ತಿಂದ ಏನಿದೆ ಅದು ಮಾತ್ರ ಹೇಳ್ತಾ ಇದ್ದೀನಿ. ಇವತ್ತು ಮಿಂತ್ರಾದಲ್ಲಿ 139 ಡೆಲಿವರೀಸ್ ಮಾಡಿದ್ದೀನಿ. ಸೊ ಮತ್ತು ಅಮೆಝಾನಲ್ಲಿ 28 ಡೆಲಿವರೀಸ್ ಮಾಡಿದ್ದೀನಿ. ಟೋಟಲ್ ಲೆಕ್ಕ ಹಾಕೋಣ ಎಷ್ಟು ಅಮೌಂಟ್ ಆ್ಯಕ್ಟಿವಿಂದ ಬಂದಿದೆ ಅಂತ. 139 ಟು 15 ರುಪೀಸ್ ಕೊಡ್ತಾರೆ. ಸೊ ಮಿಂತ್ರಾದಲ್ಲಿ ಇವತ್ತು ನಾನು 2085 ರುಪೀಸ್ ಮಾಡಿದ್ದೀನಿ. ಮತ್ತು ಅಮೆಝಾನಲ್ಲಿ ಎಷ್ಟು ಅಂತ ಹೇಳೋದಾದರೆ 19 ರುಪೀಸ್ ಕೊಡ್ತಾರೆ. 532 ರುಪೀಸ್ ಅಮೆಝಾನಿಂದ ದುಡ್ದಿದ್ದೀನಿ. ಟೋಟಲ್ ಲೆಕ್ಕ ಹಾಕೋಣ ಎಷ್ಟು ಅಂತ. 2085 ಪ್ಲಸ್ 532. ಇವತ್ತು ನಂದು ಆ್ಯಕ್ಟಿವ್ ಇನ್ಕಮಿಂದ 2617 ರುಪೀಸ್ ಇವತ್ತು ನಾನು ದುಡ್ದಿದ್ದೀನಿ. ಇನ್ನು ಪ್ಯಾಸಿವ್ ಇನ್ಕಮ್ದು ಹೇಳೋದಾದರೆ ಪೋರ್ಟ್ಫೋಲಿಯೋಗೆ ಹೋಗೋಣ. ನಾನೇ ಇವಾಗ ನೋಡ್ತಾ ಇದ್ದೀನಿ, ಮೈನಸಲ್ಲಿದೆ. ಬೆಳಗ್ಗೆಯಿಂದ ಫುಲ್ ಕೆಲಸ ನೋಡೇ ಇಲ್ಲ. 284, ನಾನು ಇವಾಗೇ ಓಪನ್ ಮಾಡಿ ನೋಡ್ತಾ ಇರೋದು. 284 ರೂಪಾಯಿ ಮೈನಸಲ್ಲಿದೆ. ಓಕೆ, ಮಾರ್ಕೆಟ್ ಕೂಡ ತುಂಬ ಬಿದ್ದಿದೆ ನೋಡಿ. ಬ್ಯಾಂಕ್ ನಿಫ್ಟಿ 388 ಪಾಯಿಂಟ್ಸ್ ಬಿದ್ದಿದೆ. ಮತ್ತು ನಿಫ್ಟಿ ನೋಡಿದ್ರೆ 112 ಪಾಯಿಂಟ್ಸ್ ಬಿದ್ದಿದೆ. ಪರವಾಗಿಲ್ಲ, ಮಾರ್ಕೆಟು ಬಿದ್ದಿದೆ. ನಿನ್ನೆನೂ ಮೈನಸಲ್ಲೇ ಇತ್ತು. ನಿನ್ನೆ ಎಷ್ಟು ಒಂದು 300 ರೂಪಾಯಿನೋ ಮೈನಸಲ್ಲಿತ್ತು. ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಪ್ರೆಸೆಂಟ್ ನನ್ನ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ನಾನು ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ 4483 ರುಪೀಸ್ ಪ್ರಾಫಿಟಲ್ಲಿ ಇದ್ದೀನಿ. ಓಕೆ, ಇನ್ನೊಂದು ಅಪ್ಡೇಟ್ ಹೇಳೋದಾದರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಒಂದು ಸ್ಟಾಕ್ನ ಆವ್ರೇಜ್ ಮಾಡಿದೆ ನೋಡಿ. ಇಲ್ಲಿ ಏನಿದೆ, ಈ ಕಂಪ್ನಿ GSPL ಇಲ್ಲೇನು ಕಾಣಿಸ್ತಿದೆ, ಇದು 4 ತೊಗೊಂಡಿದ್ದೀನಿ. ನನ್ನ ಹತ್ರ ಮುಂಚೆ 12 ಇತ್ತು. ಇವಾಗ 4ನ ಆ್ಯಡ್ ಮಾಡಿದ್ದೀನಿ. ಟೋಟಲ್ಲು 16 ಸ್ಟಾಕ್ಸ್ ಇದೆ. ಇವಾಗ ನೋಡ್ಬೋದು ಟೋಟಲ್ ಕ್ವಾಂಟಿಟಿ 16. ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ, ಆವ್ರೇಜ್ ಮಾಡಿದೆ ಅಂತ ಹೇಳೋದಾದರೆ ಇದಕ್ಕೆ ಇದರಲ್ಲೂ ತೋರಿಸ್ತೀನಿ ಒಂದು ನಿಮಿಷ ಟ್ರೇಡಿಂಗ್ ವ್ಯೂ ಅಲ್ಲಿ.